ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮರೆಡ್ಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ತುಂಬ ಲಾಂಗ್ ಬ್ಯಾಕ್ ಆಗಿ ಲೈವ್ ಆಗಿ ಈ ಥರ ಮಾತಾಡ್ತಾ ಇರೋದು ಅಂದ್ಕೊತೀನಿ. ಮದುವೆ ವಿಡಿಯೋ ನೋಡ್ಕೊಂಬಂದ್ರ ಲೈಕ್ ನನಗೆ ಎಡಿಟಿಂಗ್ ಆ್ಯಂಡ್ ಆಲ್ಸೋ ಲೈವ್ ವಾಯ್ಸ್ ಇದನ್ನೆಲ್ಲನೂ ನೀಟಾಗಿ ಕೊಡೋಕ್ಕಾಗಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಇವತ್ತು ನನಗೆ ಒಂದು ಸ್ವಲ್ಪ ಓಕೆ ಲಾಗ್ ಮಾಡೋಣ, ಡೈಲಿ ಲಾಗ್ ಅಂತ ಅಂದ್ಕೊಂಡು. ಇವತ್ತು ಸ್ಯಾಟರ್ಡೇ ಆಗಿದ್ರು ಇವತ್ತು ಆಫೀಸಿಗೆ ಹೋಗಬೇಕು. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಮಾರ್ನಿಂಗ್ ನಾನು ಸ್ವಲ್ಪ ಬೇಗ ಇದ್ದು ಆ್ಯಕ್ಟಿವ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಲಾಗ್ ಮಾಡೋಣ ಅಂತ ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಮೆಹಂದಿ ನಿನ್ನೆ ಹಾಕ್ಕೊಂಡಿರೋದು, ಎಷ್ಟು ಬ್ಲ್ಯಾಕಾಗಿ ಬಂದಿದೆ ನೋಡಿ, ಫುಲ್ಲು ಒಂಥರ ಉಷ್ಣ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಮೆಹಂದಿ ಹಾಕ್ಕೊಂಡೆ ಪಾದಕ್ಕೆ. ಸೊ ಅದೆಲ್ಲ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ ಇವಾಗ ಇವತ್ತು ಟೈಮ್ ಇತ್ತು ಅಂತ ಅಚ್ಚೋಳೆ ರಂಗೋಲಿ ಹಚ್ಚಿರುತ್ತಲ್ವ, ರಂಗೋಲಿ ಅಚ್ಚನ್ನ ಹಾಕ್ದೇನೆ ಕೈಯಿಂದ ಹಾಕಿದ್ದೀನಿ ರಂಗೋಲಿನ. ನೋಡಿ, ಸೊ ನಾನಿವತ್ತು ಈ ಥರ ರಂಗೋಲಿನ ಹಾಕಿದ್ದೀನಿ ಕೈಯಿಂದ. ಅಂದರೆ ಟೈಮ್ ಇದ್ದಾಗೆಲ್ಲ ಕೈಯಿಂದ ಹಾಕ್ತೀನಿ, ಇಲ್ಲಾಂದರೆ ಅಚ್ಚನ್ನ ಹಾಕ್ತೀನಿ ನಾನು. ಓಕೆ, ಇವತ್ತು ಊರಿಂದ ಬಂದಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೆ, ಬಟ್ ಪೂಜೆ ನೀಟಾಗಿ ಮಾಡಿರಲಿಲ್ಲ. ಸೊ ಆದ ಕಾರಣ ಇವತ್ತು ನೀಟಾಗಿ ಪೂಜೆ ಮಾಡೋಣ ಅಂತ ಹೂಗಳನ್ನೆಲ್ಲ ಎತ್ಕೋತಾ ಇದ್ದೆ. ಮತ್ತು ಏನಂತೀರಾ ಎಲ್ಲರೂ? ಏನು ಮಾಡ್ತಾಯಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಇಡ್ಲಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಪ್ರಿಪೇರು. ಸೊ ತುಂಬ ದಿನದಿಂದ ಇಡ್ಲಿ, ದೋಸೆ, ಪಡ್ಡು ಏನಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಆಗ್ತಾಯಿರಲಿಲ್ಲ. ಸೊ ಇವಾಗ ಇಡ್ಲಿಗೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೋತಾ ಇದ್ದೀನಿ. ಈ ಥರ ಏನಾದರೂ ಮಾಡ್ಕೋಬೇಕು ಅಂತ ಅನ್ಕೋತೀನಿ, ಬಟ್ ನೆನಪೇ ಆಗೋಲ್ಲ. ಆಫೀಸಿಗೆ ಹೋಗೋ ಟೈಮಲ್ಲಿ ನೆನಪೇ ಆಗೋಲ್ಲ ನನಗೆ. ಸ್ಯಾಟರ್ಡೆ ಅದಕ್ಕೆ ಇವತ್ತು ಬಿಟ್ಟು ಟಿಫಿನ್ ಮಾಡ್ದಿರ ಫಸ್ಟು ಇದನ್ನು ಮುಗಿಸ್ಬಿಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಾನು ಒಂದು ಗ್ಲಾಸು ಉದ್ದಿನಬೇಳೆ ತೊಗೊಳ್ತೀನಿ. ಉದ್ದಿನಬೇಳೆಗೆ 4 ಹಾಕ್ಕೊಳ್ತೀನಿ. 3 ನೆಕ್ಸ್ಟ್ 4 ಇದನ್ನು ಫಿಲ್ ಮಾಡಿ ಮುಚ್ಚಿ ಇಟ್ಬಿಡೋಣ. ಓಕೆ ಗೈಸ್, ಇದು ನೋಡಿ, ನಾನು ಇಲ್ಲಿ ಸಿಗೋವಂಥ ಒಂದು ಬೆಳ್ಳುಳ್ಳಿ ನೋಡಿ, ಇಲ್ಲಿ ಸಿಗೋವಂಥ ಅಂದರೆ ಇದು ನಾನು ನಮ್ಮೂರಿಂದ ತೊಗೊಂಡು ಬಂದಿರೋದು ಜವಾರಿ. ತುಂಬ ಟೇಸ್ಟ್ ಇರುತ್ತೆ ಇದು. ಇಷ್ಟಿದ್ರೂ ಬಿಡ್ಸೋಕ್ಕೆ ಕಷ್ಟ ಆದ್ರೂ, ಛೋಟ ಇದ್ರೂ, ಬಟ್ ತುಂಬಾ ಟೇಸ್ಟಾಗಿರುತ್ತೆ. ಇದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ಓಕೆ, ಸೊ ನಮ್ಮೂರಿಂದ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ದೇವರ ಪೂಜೆನ ಮಾಡಿದ್ದೆ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ಪೂಜೆ ಹೇಗಾಗಿದೆ ಅಂತ ಹೇಳಿ. ನಾನು ಯಾವಾಗಲೂ 4 ದೀಪನ ಹಚ್ತೀನಿ. ಸೊ ನನಗದು ಇಷ್ಟ, ಬೆಳಕಿಂತ ತುಂಬಿರಬೇಕಲ್ವ. ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೊಸರನ್ನ ಮಾಡಿದ್ದೀನಿ. ಸೊ ಟಿಫಿನ್ ಮುಗಿಸ್ಕೊಂಡು ಇವಾಗ ಆಫೀಸ್ ಕಡೆಗೆ ನಮ್ಮ ಒಂದು ಪಯಣ ನಡೀತಾ ಇದೆ. ಸೊ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅವರಿಗೆ ನಾನು ಬ್ಯಾಕ್ ಸೈಡ್ ವೀಡಿಯೋ ಮಾಡೋದು ಗೊತ್ತಿರಲಿಲ್ಲ. ಏನು ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು. ಸೊ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ನಾವು ಕೂಡ ಆಫೀಸಿಗೆ ಹೊರಟಿದ್ದೇವೆ. ಇವತ್ತು ಸ್ಯಾಟರ್ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಏನು ಅಂತಂದರೆ, ಸೊ ರಕ್ಷಿತ್ ಅವರು ಕೆಳಗಡೆ ಬೈಕ್ ನಿಲ್ಸಕ್ಕೆ ಹೋಗಿದ್ದಾರೆ, ನಾನು ಮೇಲ್ಗಡೆ ಹೋಗ್ತಾಯಿದ್ದೀನಿ. ಸ್ಯಾಟರ್ಡೇ ಇದು. ಸೊ ಯಾರ್ಯಾರು ಬಂದಿದ್ದಾರೆ ಏನು ನೋಡೋಣ ಬನ್ನಿ. ನಾನು ಇದನ್ನು ಲಾಗಲ್ಲಿ ಹಾಕ್ತೀನಿ. ಇಟ್ಸ್ ಅ ಲಾಗ್ ವಿಡಿಯೋ.
ಇಬ್ಬರು ಕಾಲಲ್ಲಿ ಫುಲ್ ಆಗಿದ್ದಾರೆ. ನಾನು ಸುಮ್ಮನೆ ಖಾಲಿ ಕೂತ್ಕೊಂಡು ಮಾತಾಡಿಸ್ತಾನೇ ಇದ್ದೀನಿ. ನಾನೊಬ್ಬಳೇ ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇಬ್ಬರು ಕೂಡ ಫುಲ್ ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ಈಜಿಪುರದಲ್ಲಿರುವಂತಹದ್ದೊಂದು ತಿರುಮಲ ಏನಂತ ಹೇಳ್ತಾರೆ, ವೆಂಕಟೇಶ್ವರ ಸ್ವಾಮಿ ಅದು ಎಷ್ಟು ಅಡಿ ಇದೆ ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ನಾನು ಹೋಗಿರಲಿಲ್ಲ, ಯೂಶ್ವಲಿ ಇದು ಸ್ಥಾಪನೆ ಆದಮೇಲೆ ಹೋಗಿರಲಿಲ್ಲ ಇದಕ್ಕೆ. ಸೊ ಹಾಗಾಗಿ ನಾನು ಬಂದಿದ್ದೇವೆ ಇವಾಗ. ಬನ್ನಿ ಹೋಗೋಣ. ಎಂಟ್ರಿ ಹೋದ ತಕ್ಷಣವೇ ನಮಗೆ ಕಾಣಿಸಿದ್ದು ಪಾದ, ಆಯಿತಾ. ಸೊ ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ಫುಲ್ ಕತ್ತನ್ನು ಎತ್ತಿ ನೋಡಬೇಕು, ಆ ಥರ ಇತ್ತು. ಮೇಲ್ಗಡೆನೂ ಹೋಗ್ಬೋದು, ಟಿಕೆಟ್ಸ್ ಇರುತ್ತೆ. ಬಟ್ ನಾವು ಕೆಳಗಡೆನೇ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಪಕ್ಕದಲ್ಲಿರೋ ದೇವಸ್ಥಾನ ಹೋಗಿ ಬಂದ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಅಲ್ಲಿ LED ತೋರಿಸ್ತಾ ಇದ್ದಾರೆ, ನೀವು ನೋಡಿ ಕರೆಕ್ಟಾಗಿ. ಓಕೆ, ಇಲ್ಲಿ ಹೆಂಗೆ ಮಾಡಿದ್ರು ಅಂತ ವಿಡಿಯೋ ಬರ್ತಾ ಇದೆ ನೋಡಿ. ನಾನು ಇದನ್ನ ಏನು ಅಂದ್ಕೊಂಡಿದ್ದೆ ಅಂದರೆ, ಸ್ಟ್ಯಾಂಡ್ ಇಷ್ಟು ದೊಡ್ಡದೇ ಕಲ್ಲು, ಅದರಲ್ಲಿ ಹಿಂಗೆ ಕೆತ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಎಷ್ಟು ಕ್ಲಿಯರ್ ಆಗಿದೆ ನೋಡೋದು. ಹ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅಲ್ಲಲ್ಲ, ಇದು ಡೆಕೋರೇಷನಿಂದೆಲ್ಲ ಆಯ್ತಲ್ವಾ. ಮೇಲ್ಗಡೆ ಹತ್ರ ನೋಡೋಕ್ಕೆ ಫಬ್ರಿ 100 ರೂಪಾಯಿ ಅಂತೆ. ಬಟ್ ಹತ್ರವಾಗಿ ನೋಡಿದ್ರೆ ಅಷ್ಟು ಕ್ಲಿಯಾರಿಟಿ ಇರೋದೇ ಇಲ್ಲ, ಕಾಣಿಸೋದೇ ಇಲ್ಲ ನಮಗೆ ಕರೆಕ್ಟಾಗಿ. ಸೊ ಹಾಗಾಗಿ ಮೇಲ್ಗಡೆ ಹೋಗೋದು ಬೇಡ ಅಂದ್ಕೊಂಡು ಕೆಳಗಡೆನೇ ಹೋಗ್ತಾಯಿದ್ದೀವಿ. ಡಿಮಾರ್ಟಿಗೆ ಬಂದು ಎಲ್ಲ ಐಟಮ್ಸ್ ತಗೊಂಡು ಇವಾಗ ಕಾರ್ನ್ ತಗೊಂಡು ಹೋಗ್ತಾ ಇದ್ದೀವಿ. ಈಗ ಮುರಿ ಮಧ್ಯಕ್ಕೆ ಮುರಿದ್ಬಿಟ್ಟು ತಿನ್ಸು. ಕೈಯಲ್ಲಿ ಹಿಡ್ಕೊ, ಒಂದ್ಸಲ ಕಡ್ಕೊಳೋ ತನಕ. ಅದೇನು ಮಾಡಲ್ಲ ಬಿಡಮ್ಮ. ಕುಯ್ದು ಕೊಡು. ಕೊಡಿಲಿ. ತಿನ್ನೋದು ನೋಡಿ ಇವಾಗ. ಒಂಚೂರು ಉಪ್ಪು ಖಾರ ಕೊಡು. ಉಪ್ಪು ಖಾರ ಅಷ್ಟೇ ಅಲ್ಲ, ಹುಳಿನೂ ಬೇಕು. ಅದು ಹಲ್ಲು ಇರಲ್ಲ ಅದಕ್ಕೆ, ಇನ್ನು ಚಿಕ್ಕ ಹಲ್ಲು. ಅದು ಕಚ್ಚಿದ್ರೆ ಏನಾಗಲ್ಲ, ಅದಕ್ಕೆ ಕಚ್ಚಲ್ಲ, ತಿನ್ಸು. ಕೈ ಮೇಲೆ ಇಟ್ಕೊ, ತಿನ್ನುತ್ತೆ. ಕೈ ಮೇಲೆ ಇಟ್ಕೊ, ಹಂಗೆ ಸುಮ್ಮನೆ ಕೈ ಮೇಲೆ ಇಟ್ಕೊ, ಅದೇ ಬಂದು ತಿನ್ನುತ್ತೆ. ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ. ಇವಾಗ ಟೈಮ್ ಆಲ್ರೆಡಿ 9 o'clock. ಸೊ ಇವಾಗ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾ ಇದ್ದೀನಿ. ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಮೊದಲನೇದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಂದರೆ ದಯವಿಟ್ಟು 2 ರಿಂದ 3 ವಿಡಿಯೋಗಳನ್ನ ನೋಡಿ ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್, ಬೈ, ಗುಡ್ ನೈಟ್.